ಯಾವ ಲಂಚಗುಳಿತನದಿಂದ ನಮ್ಮ ಜನರು ಸರ್ಕಾರಿ ಕಚೇರಿಗಳಲ್ಲಿ ಅಲೆದಾಡಬಾರ್ದು ಅಂತ ಅಂಬೇಡ್ಕರ್ ಹೇಳಿದ್ರು. ಆ ತತ್ವಗಳನ್ನ, ಸಿದ್ಧಾಂತಗಳನ್ನ ತೂರಿ ರಾಜಕೀಯ ಪಕ್ಷಗಳು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದವೆ. ಆ ಭ್ರಷ್ಟ ಪಕ್ಷಗಳಿಗೆ ಸೆಟ್ಟು ಹೊಡೆದು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಾಮಾಣಿಕವಾದ ಅಭ್ಯರ್ಥಿಯನ್ನ ಇವತ್ತು ಚುನಾವಣಾ ಕಣದಲ್ಲಿ ನಿಲ್ಲಿಸಿದೆ. ಹಾಗಾಗಿ ಪ್ರದೀಪ್ ಕುಮಾರ್ ಅವರಿಗೆ ನಮ್ಮ ಚಿತ್ತೂರು ಜಿಲ್ಲಾ ಘಟಕದ ಅಧ್ಯಕ್ಷ ಚೆನ್ನಯ್ಯ ಅವರು ಮಾಲಾರ್ಪಣೆ ಮಾಡಬೇಕು. ಜೊತೆಗೆ ತುರುವೇಕೆರೆ ವಿಧಾನಸಭೆ ಸ್ಪರ್ಧಿಸಿದಂತ ರಾಮ್ ಪ್ರಸಾದ್ ಅವರು ಜೊತೆಗೂಡಬೇಕು. ಹಾಕಿ ಇಬ್ರು ಸೇರಿ ಹಾಕಿ. ಪ್ರದೀಪ್ ಕುಮಾರ್ ಅವ್ರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ಮತ್ತು ಅವರ ಕನಸುಗಳ ಬಗ್ಗೆ, ಅವರ ಆದರ್ಶಗಳನ್ನ ಇಟ್ಕೊಂಡಿರುವಂತ ಜನ ಅವರನ್ನ ನೆನೆಯುವಂತ ದಿನ. ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನ ಕಾಪಾಡ್ತಾ ಇರುವಂತ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇವತ್ತು ಅಂಬೇಡ್ಕರ್ ಅವರು ಯಾವ ತತ್ವಗಳನ್ನ ಇಟ್ಕೊಂಡು ಸಂವಿಧಾನವನ್ನ ರಚಿಸಿದ್ದಾರೋ, ಯಾವ ತತ್ವಗಳನ್ನ ಇಟ್ಕೊಂಡು ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ತುರುವೇಕೆರೆಯ ಸ್ವಾಭಿಮಾನಿ ಕನ್ನಡಿಗರೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕನ್ನಡಿಗರ ಪಕ್ಷ, ಈ ನಾಡಿನ ಪಕ್ಷ ಇಂದು ತುರುವೇಕೆರೆಯಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದೆ. ಪ್ರದೀಪ್ ಕುಮಾರ್ ಅವರು ಇರುತ್ತಾರೆ. ಹಾಗೆ ಇನ್ನು ಬಹಳ ಜನ ಮಹಿಳೆಯರೆಲ್ಲರೂ ಇದ್ದಾರೆ. ಹಾಗೆ ಶ್ರೀನಿವಾಸ್ ಅವರು ಇದ್ದಾರೆ. ಹಾಗೆ ತಿಪ್ಟೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಚೆನ್ನಯ್ಯ ಅವರು ಇದ್ದಾರೆ. ಹಾಗೆ ನಮ್ಮ ಕರಿಯಣ್ಣ ಅವರು ಬಂದಿದ್ದಾರೆ. ಬಹಳ ಜನ, ನಮ್ಮ ರಾಜೇಂದ್ರಣ್ಣ ಅವರು ವಿಡಿಯೋ ಮಾಡ್ತಿದ್ದಾರೆ, ಶ್ರೀನಿವಾಸ್ ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನೀವು ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ಪಕ್ಷದ ಪ್ರಚಾರಕ್ಕೆ ಬಂದಿರೋದಕ್ಕೆ ಅಭಿನಂದನೆಯನ್ನ ತಿಳಿಸ್ತೀನಿ. ನಾನು ಮತ್ತೆ ಈ ಮಾಲಾರ್ಪಣೆಯನ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಮಾಲಾರ್ಪಣೆ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ ನಾಡ ಪ್ರೇಮಿಗಳೇ ಲಂಚ ಮುಕ್ತ ಕರ್ನಾಟಕ. ಅದು ತಮ್ಮ ಸ್ವಂತ ಹಣದಿಂದ ಖರ್ಚನ್ನ ಹಾಕೊಂಡು ಮಾಡ್ಕೊಂಡು ಬರ್ತಾ ಇರುವಂತದ್ದು. ಭ್ರಷ್ಟ ರಾಜಕಾರಣಿಗಳು ಲೂಟಿ ಹೊಡಿತಾ ಇಡೀ ದೇಶವನ್ನ ಇವತ್ತು ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇವತ್ತು ಏರ್ಪೋರ್ಟ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ನಿಮ್ಮೂರಿನ KSRTC ಬಸ್ಗಳನ್ನ ಈಗಾಗಲೇ ಬೆಂಗಳೂರಲ್ಲಿ BMTC ನಿರ್ವಾಹಕ ಯಾರಿಗೆ ಮಾಡ್ತಾ ಇರೋದು? ನಾವು ನಿಮ್ಗೆಲ್ಲರಿಗೂ ಮಾಡ್ತಾ ಇರೋದು, ನಿಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅಂತ ಮಾಡ್ತಾ ಇರೋದು. ನಿಮ್ಮ ಜೀವನ ಮಟ್ಟ ಸುಧಾರಣೆ ಆಗ್ಲಿ, ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಜೀವನ ಮಟ್ಟ ಸುಧಾರಣೆ ಆಗಲಿ ಅಂತ ಹೇಳಿ ಈ ಹೋರಾಟವನ್ನ ಮಾಡ್ತಾ ಇರೋದು. ನೀವು ಎಷ್ಟು ಸರಿ ಸರ್ಕಾರಿ ಕಚೇರಿಗಳಿಗೆ ಹೋಗಿದ್ದೀರಾ? ನಿಮ್ಗೆ ಅವಮಾನ ಮಾಡಿದ್ದೀರಣ್ಣ? ಮಾಡಿದ್ದಾರೆ ಇದನ್ನು. ನೀವು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದಾಗ ಎಷ್ಟು ಅವಮಾನ ಮಾಡಿದ್ದಾರೆ. ನೀವು ಆ ಅವಮಾನದ ಪ್ರತೀಕವಾಗಿ ಇವತ್ತು ಕನ್ನಡ ನಾಡಿನ ಪಕ್ಷಕ್ಕೆ, KRS ಪಕ್ಷಕ್ಕೆ ಮತವನ್ನ ಚಲಾಯಿಸಬೇಕು. ಇದಕ್ಕೆಲ್ಲ ನೇರವಾಗಿ ಕಾರಣ ಭ್ರಷ್ಟ ರಾಜಕಾರಣಿಗಳನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮ ಸಮಸ್ಯೆಗಳಿಗೂ ರಾಜಕಾರಣಕ್ಕೂ ಸಂಬಂಧ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಯಾರಿಗೆ ಓಟ್ ಹಾಕ್ತಾ ಇದೀವಿ ಅವನ್ನ ಕೇಳುವಂತ ಹಕ್ಕನ್ನ ಉಳಿಸ್ಕೋಬೇಕು. ಯಾಕಪ್ಪ ನಾನು ತಾಲೂಕ್ ಕಚೇರಿಗೆ ಹೋದ್ರೆ ಯಾರು ಕೆಲಸ ಮಾಡ್ತಿಲ್ಲ, ನಿಂಗೆ ಓಟ್ ಹಾಕಿದ್ದೀನಲ್ಲಪ್ಪ ಪ್ರದೀಪ್ ಕುಮಾರ್ ಅಂತ ನೀವು ಕೇಳ್ಬೇಕು. ಅಂತ ಸಂಬಂಧವನ್ನ ಇಟ್ಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ ಹೊರತು ಈಗ ಗೆದ್ದಿರುವಂತ MLAಗಳಾಗಿರ್ಬೋದು, ಹಾಲಿ MP ಗಳಾಗಿರ್ಬೋದು, ಈಗ ಬೇಕು ಅಂತ ಕೆಲಸ ಮಾಡ್ತಾ ಇದೆ. ಒಳ್ಳೆಯ ಸರ್ಕಾರಿ ಆಸ್ಪತ್ರೆಗಳನ್ನ ಕಟ್ಟಬೇಕು ಅಂತ ಇದೆ. ಜೊತೆಗೆ 1ನೇ ತರಗತಿಯಿಂದ PG ವರೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ಕಾಲೇಜುಗಳನ್ನ ನಿರ್ಮಾಣ ಮಾಡಬೇಕು ಅಂತ ಇದೆ. ಜೊತೆಗೆ ನಿಮಗೆ ಸರ್ಕಾರದಿಂದ ದೊರಕಬೇಕಾದಂತ ಸೌಲಭ್ಯಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಬೇಕು ಅಂತ ಇದೆ. 100% ಆಗಿ 100% ಅನುದಾನವನ್ನ ಅಲ್ಲಿಗೆ ಖರ್ಚು ಮಾಡಬೇಕು ಅಂತ ಹೇಳಿ. ಯಾರೋ ಬರ್ತಾರೆ ನಮ್ಮ ಮನೆ ಕಟ್ತೀನಿ ಅಂತ ಕೊಟ್ಬಿಡ್ತೀರಾ ನೀವು? ಇಲ್ಲ. ಒಂದು ಮನೆ ಕಟ್ಟೋದಿಕ್ಕೆ ಗಾರೆ ಕೆಲಸ ಇಂದ ಹಿಡ್ಕೊಂಡು ಮೇಸ್ತ್ರಿಯನ್ನ ಹಿಡ್ಕೊಂಡು ಪೈಪ್ ಲೈನ್ ಮಾಡೋ ಪ್ಲಂಬರ್ನ ಹುಡ್ಕೊಳ್ಳೋದು, ಆಮೇಲೆ ವಿದ್ಯುತ್ ಶಕ್ತಿ ಹಾಕೋ
ವಿದ್ಯುತ್ ಲೈನನ್ನು ವಿದ್ಯುತ್ ಲೈನನ್ನು ಮಾಡೋ ಅಂಥವ್ರನ್ನ ಹುಡುಕುವಂಥದ್ದು, ಜೊತೆಗೆ ಟೈಲ್ಸ್ ಹಾಕೋರ್ನ ಹುಡ್ಕೋದು, ಪೇಂಟ್ ಮಾಡೋರ್ನ ಹುಡ್ಕೋದು, ಬಾಗ್ಲು ಮಾಡೋರ್ನ ಕಾರ್ಪೆಂಟರ್ ಹುಡ್ಕೋದು, ಎಲ್ಲಾರನ್ನೂ ಹುಡುಕ್ತೀರಾ. ಅವ್ರೇನಾದ್ರೂ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಸುಮ್ಮನೆ ಬಿಡ್ತೀರೇನಪ್ಪ ನೀವು? ಚೆನ್ನಾಗ್ ಮಾಡಿಲ್ಲ ಅಂದ್ರೆ ದುಡ್ಡು ವಸೂಲಿ ಮಾಡ್ಕೊಂಡು ಹೋಗಪ್ಪ ನೀನು ಅಂತ ಹೇಳಿ ಕಳಿಸ್ತೀರಾ. ಅವ್ರನ್ನ ಕಳಿಸ್ಬಿಟ್ಟು ಬೇರೆಯವ್ರನ್ನ ಹುಡುಕ್ತೀರಾ. ಆದ್ರೆ ನಿಮ್ಮೂರ್ನ ಕಟ್ತಾ ಇರೋರ್ಗೆ, ನಿಮ್ಮ ಜಿಲ್ಲೆಯನ್ನ ಕಟ್ತಾ ಇರೋರ್ಗೆ, ನೀವು ರಾಜಕಾರಣಿಗಳಿಗೆ ನೀವು ಇವತ್ತು ಓಟ್ ಹಾಕ್ಬಿಟ್ಟು ಸುಮ್ಮನೆ ಇಟ್ಬಿಡ್ತೀರಾ 5 ವರ್ಷ. ಅವ್ನು ಮತ್ತೆ ಬರ್ತಾನೆ, ಮತ್ತೆ ಬಂದ್ಬಿಟ್ಟು ನಿಮ್ ಊರೇ ಕಟ್ಟಿರಲ್ಲ, ಚೆನ್ನಾಗಿ ಏನು ನಿರ್ಮಾಣನೆ ಮಾಡಿರಲ್ಲ, ಅವನೇ ನೀವು ಕೊಟ್ಟಿರೋ ದುಡ್ಡನ್ನೆಲ್ಲ ದೋಚಿತಾ ಇರ್ತಾನೆ. ಮತ್ತೆ ನೀವು ಅವರಿಗೆ ಓಟ್ ಹಾಕ ಸರಿನಾ? ತಪ್ಪು. ನೀವು ಮನೆ ಕಟ್ಟೋದಿಕ್ಕೆ ಎಷ್ಟು ಮುತುವರ್ಜಿ ತಗೊಳ್ತೀರೋ ಹಂಗೆ ಈ ವಿಧಾನಸಭಾ ಕ್ಷೇತ್ರ, ಲೋಕಸಭಾ ಕ್ಷೇತ್ರ, ಈ ನಾಡು, ಈ ದೇಶವನ್ನ ಕಟ್ಟೋದಿಕ್ಕೆ ಅಷ್ಟೇ ಮುತುವರ್ಜಿಯನ್ನ ತೆಗೆದುಕೋಬೇಕು. ಆಗ ಮಾತ್ರ ಈ ವ್ಯವಸ್ಥೆ ಬದಲಾವಣೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ನಮ್ಮ ಮನೆ ಹೆಂಗೆ ಏನು ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡ್ದಿಲ್ದವ್ರು ಬಂದು ಹೆಂಗ್ ಕಟ್ಟಿ ಅನಾಹುತ ಮಾಡೋಗ್ತಾರೋ ಹಂಗೆ ಈ ನಾಡನ್ನ ಅನಾಹುತ ಮಾಡ್ತಾ ಇರೋದು. ಇಂಥ ರಾಜಕಾರಣಿಗಳನ್ನ ಸೋಲಿಸುವಂತ ನೀವು ಕೆಲಸ ಮಾಡಿದ್ರೆ ಮಾತ್ರ ವ್ಯವಸ್ಥೆ ಬದಲಾವಣೆ ಆಗುತ್ತೆ. ಹಾಗಾಗಿ ನೀವು KRS ಪಕ್ಷಕ್ಕೆ ಮತವನ್ನ ಚಲಾಯಿಸಿ. ನಿಮ್ಮ ಮತ ಯಾರಿಗೆ? ನಿಮ್ಮ ಮತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ರೇಟ್ಗೆ 2 ದಿವಸಕ್ಕೆ ಅದನ್ನ ಸರಿಪಡಿಸ್ಕೊಂಡು ಈಗ ಕರೆಕ್ಟ್ ಕೊಡ್ತಾ ಈಗೇನು ಸಮಸ್ಯೆ ಇಲ್ಲ. ನಾವ್ ಯಾಕೆ ಕೇಳ್ತಾ ಇದೀವಿ ಅಂದ್ರೆ, ನಮಸ್ಕಾರ, ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಪ್ರತಿಯೊಬ್ಬರು ಫೋನ್ ಮಾಡೋದು KRS ಪಕ್ಷಕ್ಕೆ. ಇವತ್ತು ಎಲ್ಲರ ಮುಂದೆ ಬಂದು ನಿಂತಿದ್ದಾರೆ, ಅನಾಧಿಕಾರವನ್ನ ಕೇಳಿ ಬಂದಿದ್ದಾರೆ. ನಮಸ್ಕಾರ. ನಿಮ್ಗೆಲ್ಲ ಆ ಥರದ್ದು 1-2-3 ತಗೊಳ್ಳಿ ಅಷ್ಟೇ. ಕ್ಲೋಸ್ ಇವಾಗ ಗೊತ್ತಾಯ್ತಾ? ಅವು ರೀಲ್ಸ್ ಈ ಥರದ್ದು ಚಿಕ್ಕದು. ಓಕೆ ಸರ್. ಅದನ್ನೇ ಕೌಂಟ್ ಮಾಡಬೇಡಿ, ಅದನ್ನೇ ಕೌಂಟ್ ಮಾಡಿದ್ರೆ ನೀವು ಗುಲಾಮರಾಗ್ತೀರ, ನಾವು ಗುಲಾಮರಾಗ್ತೀವಿ, ನಮ್ಮ ಮಕ್ಕಳು ಗುಲಾಮರಾಗ್ತಾರೆ. ಅಧಿಕಾರಿಗಳಿಗೆ ಹೊರತ ಎಲ್ಲಿ KRS ಮಾಡ್ತಾರೆ, ಎಲ್ಲಿ ನಮ್ಮನ್ನು ಲಾಕ್ ಮಾಡ್ತಾರೆ, ಎಲ್ಲಿ ನಾವು ಲಂಚ ತಗೊಳ್ಳೋ ಸಿಕ್ಕಾಕತ್ತೀವಿ. ಯಾಕೆ ಅವರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ, ನಿಷ್ಪಕ್ಷಪಾತವಾಗಿ ಅವ್ರಿಗೆ ಒಳ್ಳೆ ರೀತಿಯ ಕೆಲಸ ಮಾಡಿಸ್ಬಿಟ್ರೆ ಯಾಕೆ ನಾವು ಮಾಡ್ತೀವಿ? ಯಾರನ್ನ ವಿರೋಧ ಮಾಡಲ್ಲ, ಯಾವ ಅಧಿಕಾರಿಗಳನ್ನ ವಿರೋಧ ಮಾಡಲ್ಲ, ಸಾಕಷ್ಟು ಮಾಡಿದೀರಾ, ಅವನ್ನೆಲ್ಲ ಹಾಕಿ ರೆಕಾರ್ಡ್ ಮಾಡೋಣ. ಥ್ಯಾಂಕ್ ಯು. ನೋಡಿ, ದಾರಿಯಲ್ಲಿ ಪಕ್ಷಕ್ಕೆ ಬೆಂಬಲಿಸ್ತಾರೆ. ನಾವು ಹೋದ ದಾರಿಲಿ ಚಿತ್ತೂರಿನ ಬೆಂಗಳೂರು ಸಾಕಷ್ಟು ಜನ ಬರ್ತಾರೆ. KRS ಪಕ್ಷ ನಾವು ನೋಡಿದೀವಿ, ನಂಬಿಕೆ ಅಂತ ಬರ್ತಾರೆ. ಒಂದು ನಿಮಿಷ ನಿಲ್ಲಿಸಿ. ಸಾದಿಕ್ ಪಾಷಾ ಅವರೇ, ಯಾಕೆ ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತ ಇದ್ದೀರಾ? ಸರಿ ಇದೆ. ಇನ್ನೊಂದು ಏನು ಜೋರ ಮಾತಾಡಿ. ಕಾನೂನು ಇದರಲ್ಲಿ ಹೋಗ್ತೀರಾ? ಇವಾಗ ಏನಂದರೆ ಇವ್ರಿಗವ್ರು ಮಾತಾಡೋಕ್ಕೆ ಯಾರಿಗಿದ್ದೈತೆ? ಯಾರಿಗೂ ಇದ್ದಿಲ್ಲ. ಪಕ್ಷ ಕರೆಕ್ಟಾಗಿದೆ. ನಾನು ವೀಡಿಯೋಸ್ ಎಲ್ಲ ನೋಡ್ತಾನೆ ಇರ್ತೀನಲ್ಲ. ಇವರು ರಿಲೀಸದ್ದು ನೋಡ್ತಾನೆ ಇರ್ತೀನಿ. ಹಾಗಾಗಿ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ತಾ ಇದ್ದೀನಿ. ಹೌದು, ಒಳ್ಳೆಯದಾಗಿ ನೀವು ಬಂದಿದ್ದು. ನಮ್ಮ ಮಡದಿಯವ್ರಿಗೆ ಹೇಳಿ, ಮಡದಿನ ಅವರು ಒಂದು ವೈಫಾ, ನೀವು ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಕುಟುಂಬದವ್ರಿಗೆಲ್ಲ ಹೇಳಿ. ಇದೇ ಊರ ನೀವು? ನಾನು ಬೆಂಗಳೂರಿನಲ್ಲಿ ಇದ್ದೀನಿ ಜಾಸ್ತಿ. ಇವ್ರಿಗೂ ಇದು ಮಾಡಿ ಅವ್ರಿಗೆ ಮಾಡಿ. ಫೋನ್ಪೇ, ಗೂಗಲ್ ಪೇಯಲ್ಲಿ ಅದನ್ನು ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡಿದ್ರೆ ಒಬ್ಬರಿಗೆ ಮೆಂಬರ್ಶಿಪ್ ತೊಗೋಬೇಕು ಅಂದರೆ 100 ರೂಪೀಸ್ ಆಗುತ್ತೆ. ಅದು ಫೀಸು, ಅದು ಪಕ್ಷಕ್ಕೆ ಹೋಗುತ್ತೆ ಅಷ್ಟೇ. ನಮ್ಮ ಪಕ್ಷದಲ್ಲಿ ಫ್ರೀ ಆದ ಇದಿಲ್ಲ, ಏನೋ ಮೆಂಬರ್ಶಿಪ್ ಇಲ್ಲ.
ಹೌದು. ಅಂದರೆ ಇದಕ್ಕೆ ಯಾವುದೋ ಥರದ್ದು ಇದು ಬರಲ್ವಲ್ಲ, ಫಂಡ್ ಬರಲ್ಲ.